ನನಗೆ ತುಂಬಾ ಇಲ್ಲಿಂದಲೂ ಕೂಡ ಮುಖ ಪರಿಚಯ, ಬಟ್ ಆದ್ರೂ ವಿಶ್ವಾಸ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ನನಗೆ ಅವರ ಒಡನಾಟ ವಿಶ್ವಾಸ ನನಗೆ ಆಯ್ತು. ನನಗೆ ಈ ಗ್ರಾಮ ಪಂಚಾಯತಿಲಿ ಏನು ಒಂದು ಕೆಲಸ ಏನ್ ಮಾಡಬೇಕು, ಜನಗಳೇ ಆಗಿರ್ತಾರೆ, ಮತ್ತೆ ಜನಪ್ರತಿನಿಧಿಗಳೇ ಆಗಿರ್ತಾರೆ, ಮತ್ತೆ ನಮ್ಮ ನೀಡೇನು, ಕುಡಿಯೋ ನೀರಾಗಲಿ, ಸ್ವಚ್ಛತೆ ಆಗಲಿ, ನಮ್ಮ ಬರಗೂರು ದೊಡ್ಡೂರು, ಇದಕ್ಕೆ ನೀವು ಈ ರೀತಿ ಸ್ಪಂದಿಸ್ಬೇಕು ಸರ್, ಸಿಬ್ಬಂದಿ ಈ ರೀತಿ ಹಿಂಗೆ ನಡೆಸ್ಕೊಂಡು ಹೋಗ್ಬೇಕು, ನೀವು ಈ ರೀತಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನನಗೆ ಯಾವಾಗಲೂ ಅವರು ನನಗೆ ಸಲಹೆ ಸೂಚನೆಗಳನ್ನ ಕೊಡ್ತಿದ್ರು. ಅವರು ಸತತವಾಗಿ 5 ವರ್ಷಗಳ ಕಾಲ 4.5 ವರ್ಷ ಅವರು ಸದಸ್ಯರಾಗಿ, ಒಂದು 4-5 ತಿಂಗಳು ಉಪಾಧ್ಯಕ್ಷರಾಗಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು ಯಶಸ್ವಿಯಾಗಿ 5 ವರ್ಷವನ್ನು ಪೂರ್ಣ ಮಾಡಿ ನಮಗೆ ಕೈ ಜೋಡಿಸಿದ್ದಾರೆ. ಆದ ಕಾರಣ ನಾನು ಗ್ರಾಮ ಪಂಚಾಯತಿ ವತಿಯಿಂದ ಅವರಿಗೆ ಬೀಳ್ಕೊಡುಗೆಯನ್ನ, ಹೃತ್ಪೂರ್ವಕ ಬೀಳ್ಕೊಡುಗೆ. ಜಿಯಣ್ಣನವರು, ಅವರು ಸೌಮ್ಯ ಸ್ವಭಾವದವರು, ಅಂದರೆ ಕೆಲಸ ಗೆಲ್ಲದ್ರಲ್ಲಿ ಭಾರಿ ಒಂದು ಸ್ವಲ್ಪ ಬುದ್ಧಿವಂತಿಕೆ ಜಾಸ್ತಿ. ಆದರೂ ಕೂಡ ಸಾರ್ವಜನಿಕ ಸೇವೆಯಲ್ಲಿ ಬೇರೆ ವಿಧವಾದದ್ದಿಲ್ಲ. ಸಾರ್ವಜನಿಕ ಸೇವೆಯಲ್ಲಿ ನಾನು ಕಂಡಂಗೆ ಯಾವಾಗಲೂ 2 ತಿಂಗಳು 1.5 ತಿಂಗಳು ಆಗ್ತಿದ್ದಂಗೆ, ಸರ್ ನೀವು ದುಡ್ಡು ಕೊಡ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಚರಂಡಿ ಬಾಚಿಸ್ತೀನಿ, ಸ್ವಚ್ಛತೆ ಮಾಡ್ತೀನಿ ಅಂತೇಳಿ ಪಾಪ ಕೂಲಿಗಾರನ ಕರ್ಕೊಂಡ್ಬಂದು ಸ್ವಚ್ಛತೆ ಮಾಡಿ ಟೈಮಿಗೆ ಬಲ್ಪ್ ಹಾಕ್ಸೋದಾಗ್ಲಿ, ಆ ಊರಿನ ಒಂದು ಗ್ರಾಮದ ಕೆಲಸದಲ್ಲಿ ತುಂಬಾ ಆಸಕ್ತಿಯನ್ನು ವಹಿಸಿ ಕೇಳ್ತಿದ್ರು. ಒಂದು ಬೋರು ಕೆಟ್ಟೋಗ್ಲಿ, ಮತ್ತೆ ಬೇರೆ ಏನೇ ಸಮಸ್ಯೆ ಆದ್ರೂ ನಮಗೆ ಫೋನ್ ಹಾಕೋದಾಗ್ಲಿ ಮಾಡೋರು. ಮತ್ತೆ ಅಷ್ಟೇ ಸೌಮ್ಯ ಸ್ವಭಾವದಿಂದ ನಮಗೆ ಸ್ಪಂದಿಸರು. ಯಾವುದೇ ರೀತಿಯಲ್ಲಿ ಯಾವತ್ತೂ ಕೂಡ ಅವರು ಜೋರಾಗಿ ಏರು ಧ್ವನಿಯಲ್ಲಿ ಮಾತಾಡಿಲ್ಲ. ಆ ರೀತಿ ನಮಗೆ ಸ್ಪಂದಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಈ 5 ವರ್ಷಗಳ ಅವಧಿಯಲ್ಲಿ ಅಧ್ಯಕ್ಷರಾಗಿ, ಸದಸ್ಯರಾಗಿ ಯಶಸ್ವಿಯಾಗಿ ಈ ಒಂದು ಅವಧಿಯನ್ನ ಪೂರ್ಣಗೊಳಿಸಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನ ಮತ್ತೆ ಬೀಳ್ಕೊಡುಗೆಗಳನ್ನ. ಸದಸ್ಯರು, ಆರೋಗ್ಯ ಪತ್ರಕರ್ತರು, ಅವರು ಎಜುಕೇಷನ್ನಲ್ಲಿ ಬಹಳ ಮುಂದಿದ್ದಾರೆ. ಎಲ್ಲ ಸಾರ್ವಜನಿಕ ಸೇವೆಯಲ್ಲಿ ನನಗೆ ಕಾನೂನು ರೀತಿ ನೀವೆಲ್ಲ ಕೆಲಸ ಮಾಡಿಕೊಡಿ ಸರ್, ನಮ್ದೇನು ಅಭ್ಯಂತರ ಇಲ್ಲ ಅಂತೇಳಿ 5 ವರ್ಷಗಳ ಕಾಲ ನನಗೆ ಸ್ಪಂದಿಸಿ ಗ್ರಾಮ ಪಂಚಾಯತಿಯನ್ನು ಸೇವೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಬೀಳ್ಕೊಡುಗೆಗಳನ್ನು ಕೊಡೋದಕ್ಕೆ. ಮಂಜುನಾಥ್ ರವರು ರಂಗಾಪುರ, ಅವರು ಸದಸ್ಯರಾಗಿ ಮತ್ತೆ ಉಪಾಧ್ಯಕ್ಷರಾಗಿ ಅವರ ಅವಧಿಯಲ್ಲೂ ಕೂಡ ಒಳ್ಳೆ ಸಮಾಜ ಸೇವೆಯನ್ನ ಮಾಡಿದ್ದಾರೆ. ಅವರ ಗ್ರಾಮದಲ್ಲಿ 2 ಸದಸ್ಯರು ಸೇರಿ RO ಪ್ಲಾಂಟ್ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡು RO ಪ್ಲಾಂಟ್ ಅನ್ನ ಒಂದು ಜನರಿಗೆ ಶುದ್ಧ ನೀರು ಕೊಡುವುದು ಬಹಳ ಅತಿ ಮುಖ್ಯವಾದ ಕೆಲಸ ಗ್ರಾಮ ಪಂಚಾಯತಿದ್ದು. ಆದರೆ ಆ ನಿಟ್ಟಿನಲ್ಲಿ 2 ಕೂಡ MLA ಸಾಹೇಬ್ರವರ ಅನುದಾನದಲ್ಲಿ ಅವರು RO ಪ್ಲಾಂಟ್ ಅನ್ನ ನಿರ್ಮಾಣ ಮಾಡಿಕೊಟ್ಟು ಸಾರ್ವಜನಿಕರಿಗೆ, ರಂಗಾಪುರದ ಸಾರ್ವಜನಿಕರಿಗೆ ಶುದ್ಧ ನೀರು ಸಹಾಯ ಮಾಡಿದ್ದಾರೆ. ಮತ್ತೆ ಎಲ್ಲ ಸ್ವಚ್ಛತೆ ಇರ್ಬೋದು, ಬೀದಿ ದೀಪ ಇರ್ಬೋದು, ಬೇರೆ ಅವರ ಗ್ರಾಮದ ಎಲ್ಲ ಕಾರ್ಯಗಳಿಗೂ ಕೂಡ ಸ್ಪಂದಿಸಿ 5 ವರ್ಷಗಳ ಕಾಲ ಸೇವೆಯನ್ನ ಮಾಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಬೀಳ್ಕೊಡುಗೆಯನ್ನ ಕೊಡೋದಕ್ಕೆ ಇಚ್ಛೆಪಡ್ತೀನಿ. ಯುವಕ ಸದಸ್ಯರು ಮಂಜುನಾಥ್ ರವರು ಸದಾ ಯಾವಾಗಲೂ ಕೂಡ ಆಸಕ್ತಿಯಿಂದ ಗ್ರಾಮ ಪಂಚಾಯಿತಿಯ ಸೇವೆಗೆ ಪ್ರತಿದಿನ ಗ್ರಾಮ ಪಂಚಾಯಿತಿಗೆ ಬಂದು, ಏನ್ ಸರ್ ನಿಮ್ಮ ಕಾರ್ಯವೈಖರಿ ಏನು, ಇವತ್ತೇನು ಕೆಲಸ ಇದೆ, ಏನು ಮಾಡ್ತೀರಾ, ಮಾಶಾಸನ ಕೊಡಲಿಲ್ಲ, ಮತ್ತೆ ಅವ್ರು ಯಾವುದೇ ಕೂಲಿ ಕೊಡಲಿಲ್ಲ, ಮತ್ತೆ ಈ ರೀತಿ ಬಂದು ಅವರ ಗ್ರಾಮ ಪಂಚಾಯಿತಿಯ ಕಾರ್ಯಗಳಿಗೆ ಪಾಲ್ಗೊಳ್ತಿದ್ರು. ಮತ್ತೆ ಅವರ ಅವಧಿಯಲ್ಲೂ ಕೂಡ ನಮ್ಮ ಬೀದಿ ದೀಪಗಳು, ಸ್ಟ್ರೀಟ್ ಲೈಟ್ ಅನ್ನ ಹಾಕಿ ಸಾರ್ವಜನಿಕ ಬೀದಿಗಳಿಗೆ, ಜನಗಳಿಗೆ ಬೆಳಕನ್ನ ಚೆಲ್ಲಿದ್ದಾರೆ. ಮತ್ತೆ ಸ್ಮಶಾನ ಅಭಿವೃದ್ಧಿ ಕೂಡ ಅವರ ಅವಧಿಯಲ್ಲಿ ಮಾಡಿಸಿದ್ದಾರೆ. ಹಾಗಾಗಿ ಇನ್ನ ಅನೇಕ ಕೆಲಸಗಳು ಇರ್ತವೆ 5 ವರ್ಷದ ಅವಧಿಯಲ್ಲಿ. ಅವನ್ನ ನಾವು ಸ್ವಲ್ಪ ಹೇಳೋದಕ್ಕೆ, ಎಲ್ಲ ಕ್ರೋಢೀಕರಣ ಮಾಡೋದಕ್ಕೆ ಕಷ್ಟ. ಆದರೂ ಕೂಡ
ಸಮಾಜ ಸೇವೆಯಲ್ಲಿ ಪಾಲ್ಗೊಂಡು 5 ವರ್ಷ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿ ನನ್ನ ಒಂದು ಒಡನಾಟದಲ್ಲಿ ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಹಾಗಾಗಿ ನಾನು ಇವರ ಅವಧಿಗೂ ಇದು ಕೊನೆ ಮೀಟಿಂಗು, ನಾನು ಅವರಿಗೆ ಹೃತ್ಪೂರ್ವಕವಾದ ಬೀಳ್ಕೊಡುಗೆಯನ್ನು ತುಂಬಾ ಸೌಮ್ಯ ಸ್ವಭಾವದಿಂದ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸಭೆಗಳಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸುವ ಮತ್ತೆ ನಮ್ಮ ಗ್ರಾಮದಲ್ಲಿ ಏನಾದರೂ ಕೆಲಸಗಳಿದ್ರೆ ನಮಗೆ ಫೋನ್ ಮಾಡಿ ಸ್ವಚ್ಛತೆ ಮಾಡಬೇಕು ಸರ್, ಬೀದಿ ದೀಪ ಹಾಕಬೇಕು, ನಮಗೆ ವೇತನ ಕೊಡಬೇಕು ಹೇಳಿ ಸಮಸ್ಯೆಗಳನ್ನ ನನಗೆ ಹೇಳ್ಕೊಳ್ಳೋರು. ಅದೇ ರೀತಿ ನಾವು ಸಮಸ್ಯೆಗಳನ್ನ ಬಗೆಹರಿಸಿದ್ವಿ. ಅವ್ರಿಗೂ ಕೂಡ ನಾನು ಗ್ರಾಮ ಪಂಚಾಯತ್ ಹೃತ್ಪೂರ್ವಕವಾದ ಹಾಗೆ ಮತ್ತೂರ್ವ ಸದಸ್ಯರು ಕದರಹಳ್ಳಿ ಅವರು ಕೂಡ ಅವರು ಕದರಹಳ್ಳಿ ಗ್ರಾಮಕ್ಕೆ ಪ್ರಾಥಮಿಕ ಪಾಠಶಾಲೆಯ ಅವರ ಅನುದಾನದಲ್ಲಿ ಅಡಿಗೆ ಕೋಣೆ ರಿಪೇರಿ ಕೆಲಸಗಳನ್ನ ನಾನು ಬಂದಂತ ಅವಧಿಯಲ್ಲಿ ನಿರ್ವಹಿಸಿದ್ದಾರೆ. ಮತ್ತೆ ಎಲ್ಲ ಸ್ವಚ್ಛತೆ ಕಾಮಗಾರಿಗಳನ್ನ ಮತ್ತೆ ಪ್ರತಿನಿತ್ಯ ಬೆಳಕು ಮತ್ತೆ ಸ್ವಚ್ಛತೆ ಬಗ್ಗೆ ಅವರು ಆಸಕ್ತಿಯನ್ನು ವಹಿಸಿ 5 ವರ್ಷಗಳ ಕಾಲ ಗ್ರಾಮ ಪಂಚಾಯತಿ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ನಾನು ಗ್ರಾಮ ಪಂಚಾಯತಿ ವತಿಯಿಂದ ಬೀಳ್ಕೊಡುಗೆಯನ್ನ ನೀಡೋದಕ್ಕೆ ಕೆಂಪೇನಹಳ್ಳಿ ನಾನು ಪ್ರಾರಂಭದಿಂದ ಬಂದಾಗಿನಿಂದ ಕೂಡ ಸದಸ್ಯರಾಗಿ 1 ವರ್ಷಗಳ ಹೆಚ್ಚು ಕಾಲ ಸದಸ್ಯರಾಗಿ ನನ್ನ ಕರ್ತವ್ಯ ಅಧ್ಯಕ್ಷರಾಗಿ ಭಾಗವಹಿಸಿದ್ದಾರೆ. ಸೌಮ್ಯ ಶಾಂತಿ ಮತ್ತು ಸೌಮ್ಯ ಸ್ವಭಾವದವರು. ಯಾವುದೇ ರೀತಿ ನಮಗೆ ಇಂಥ ಕೆಲಸ ಆಗಬೇಕು ಅಧ್ಯಕ್ಷರೇ, ಈ ರೀತಿ ಹಿಂಗೆ ಗ್ರಾಮ ಪಂಚಾಯತಿಗೆ ಈ ಥರ ಹಿಂಗೆ ಬಲ್ಬ್ ತರಿಸ್ಬೇಕು, ಮತ್ತೆ ಕುಡಿಯ ನೀರು ಸಮಸ್ಯೆ ನಿವಾರಣೆ ಮಾಡಬೇಕು, ಸ್ವಚ್ಛತೆ ಮಾಡಬೇಕು, ವೇತನ ಕೊಡಬೇಕು, ಏನೇ ಕಾರ್ಯಕ್ಕೂ ಕೂಡ ಹೇಳಿದ್ರು ಮಂಜಕ್ಕ ಯಾವತ್ತೂ ಕೂಡ ಯಾವ ಕೆಲಸಕ್ಕೂ ಪ್ರಶ್ನೆ ಮಾಡಿದವರಲ್ಲ, ಮತ್ತೆ ತಕರಾರು ಮಾಡಿದರಲ್ಲ. ನನ್ನ ಹತ್ರ ಸುಸಲಿತವಾಗಿ ಸರಳವಾಗಿ ಸೌಮ್ಯ ಸ್ವಭಾವದಿಂದ ನನಗೆ ಕರ್ತವ್ಯ ನಿರ್ವಹಣೆಯಲ್ಲಿ ನನಗೆ ಸಹಾಯ ಮಾಡಿದ್ದಾರೆ. ಮತ್ತೆ ಎಲ್ಲ ಗ್ರಾಮ ಪಂಚಾಯತಿ ಸಾರ್ವಜನಿಕರಲ್ಲಿ ಮತ್ತೆ ಸಿಬ್ಬಂದಿ ವರ್ಗದಲ್ಲೂ ಕೂಡ ಅವರು ಅಷ್ಟೇ ಗುಡಿಸ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಗ್ರಾಮ ಪಂಚಾಯತಿ ಪರವಾಗಿ ಹೃತ್ಪೂರ್ವಕವಾದ ಬೀಳ್ಕೊಡುಗೆಯನ್ನು ಗ್ರಾಮದ ಬೀದಿ ನಿರ್ವಹಣೆಗೆ ಅವರ ಅವಧಿಯಲ್ಲಿ ಸ್ಟ್ರೀಟ್ ಲೈಟ್ ಹಾಕಿಸ್ಬೇಕು ಅನ್ನೋ ಒಂದು ವಿಚಾರವನ್ನು ಮನಗಂಡು ನಾನು ಎಲ್ಲ ಬೀದಿಗಳಲ್ಲಿ ಸುಮಾರು ಒಂದು 15-20 ಬೀದಿಗಳಲ್ಲಿ ಸ್ಟ್ರೀಟ್ ಲೈಟ್ ಹಾಕೋದು, ಮತ್ತೆ ಬರಗೂರು ಗ್ರಾಮದ ಶಾಲಾ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡೋದ್ರಲ್ಲಿ ಅವರು ಕೂಡ ಶ್ರಮವಹಿದೆ. ಮತ್ತೆ ಕ್ರಿಯಾಯೋಜನೆ ಸೇರಿಸೋದಕ್ಕೆ ಕೆಲಸ ಮಾಡೋದಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಹಾಗಾಗಿ ನಾನು ಗ್ರಾಮ ಪಂಚಾಯತಿ ವತಿಯಿಂದ ಅವರಿಗೆ ಸದಸ್ಯರು ದಾಸರಳ್ಳಿ ರೂಪಕ್ಕನವರು ಅವರು ಕೂಡ ಅವರ ಅವಧಿಯಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಶುದ್ಧ ಕುಡಿಯುವ ನೀರನ್ನ ಜನರಿಗೆ ಕೊಡಬೇಕು, ನಮ್ಮ ಅವಧಿಯಲ್ಲಿ ಶುದ್ಧ ಕುಡಿಯುವ ನೀರು ಘಟಕ ಸ್ಥಾಪನೆ ಆಗಬೇಕು ಅನ್ನೋ ಒಂದು ಕಾರಣದಿಂದ, ಮತ್ತೆ ಅದಲ್ಲದೆ ದಿನನಿತ್ಯದ ಸಾರ್ವಜನಿಕ ಸ್ವಚ್ಛತೆ ಮತ್ತು ಬೆಳಕನ್ನು ನೀಡುವುದರಲ್ಲಿ ಮತ್ತೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸದಲ್ಲಿ ನಮ್ಮ ಜೊತೆ 5 ವರ್ಷ ಕೆಲಸ ಮಾಡಿ ಅವರು ಜನ ಮನ್ನಣೆ ಗಳಿಸಿದ್ದಾರೆ. ಆದ್ದರಿಂದ ನಾನು ಗ್ರಾಮ ಪಂಚಾಯತಿ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಉಪಾಧ್ಯಕ್ಷರು ಆಗಿ 5 ವರ್ಷಗಳ ಕಾಲ ಪಂಕಜಕ್ಕನವರು ಗ್ರಾಮ ಪಂಚಾಯತಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅಮೃತ ಸರೋವರವನ್ನು ಆ ಗ್ರಾಮಕ್ಕೆ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿ ಅನುಷ್ಠಾನ ಮಾಡಿಸಿ ಇನ್ನು ಕೊನೆ ಹಂತದಲ್ಲಿ ಇನ್ನೇನು ಉದ್ಘಾಟನೆ ಆಗಬೇಕು. ಇನ್ನು ಒಂದು ಕಾಲ ಭಾಗ 20 ಭಾಗ ಇದೆ. ಅವರು ಮತ್ತೆ ಅದಲ್ಲದೆ ಅವರ ವಾರ್ಡಲ್ಲಿ ಚರಂಡಿಗಳು ಹೊಸದಾಗಿ ಚರಂಡಿ ಮಾಡೋಂಥದ್ದು ಎಲ್ಲ ಕೊಲ್ರೆಟ್ಟಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಕೂಡ 5 ವರ್ಷ ಅವಧಿಯಲ್ಲಿ ನಮ್ಮ ಜೊತೆ ಗ್ರಾಮ ಪಂಚಾಯತ್ ಜೊತೆ ಸಾಮಾಜಿಕ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ
ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯನಾಗಿ 5 ವರ್ಷ ಕೊನೆಯ ಮೀಟಿಂಗ್ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಕರೆದು ಮತ್ತೆ ಒಂದು ಸನ್ಮಾನ ಮಾಡಿ ನಮ್ಮನ್ನೆಲ್ಲ ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು. ನಾವು ಭಾಗವಹಿಸಿ ಅದನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಅದೇ ರೀತಿಯಾಗಿ ಅವರಿಗೆ ನಮ್ಮ ಎಲ್ಲ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳ ಒಟ್ಟಾಗಿ ಅವ್ರಿಗೂ ಕೂಡ ನಾವು ತುಂಬ ಹೃದಯ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಅಧ್ಯಕ್ಷರಾಗಿ 1.5 ವರ್ಷ 1 ವರ್ಷ ಅಧ್ಯಕ್ಷ ಆಗಿದ್ರು. ಅದಕ್ಕಿಂತ ಮುಂಚೆ ಮಂಜುಳವರಾಗಿದ್ರು. ಅವರು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ವೈಯಕ್ತಿಕವಾಗಿ ಮತ್ತೆ ಗ್ರಾಮ ಪಂಚಾಯತಿ ಪರವಾಗಿ ತುಂಬ ಹೃದಯ ಧನ್ಯವಾದ ತಿಳಿಸ್ತಾರೆ. ಅದೇ ರೀತಿಯಾಗಿ ಈಗ ಹಾಲಿ ಉಪಾಧ್ಯಕ್ಷರಾದ ಕಾಂತರಾಜ್ ಅವರು, ಮಾಜಿ ಮಂಜುನಾಥ್ ಅವರು, ಆಮೇಲೆ ರೂಪಾ ಅವರು, ಇವರೆಲ್ಲರೂ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಅವರು ಕೂಡ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ, ಮತ್ತೆ ಎಲ್ಲ ಪಂಚಾಯಿತಿ ಸದಸ್ಯರಿಗೂ ಮತ್ತೆ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೂ ನಮ್ಮ ಜೊತೆ ತುಂಬಾ ಅನ್ಯೂನ್ಯವಾಗಿ 5 ವರ್ಷಗಳ ಕಾಲ ಚೆನ್ನಾಗಿ ನಾವು ಹೇಳಿದ ಕೆಲಸಗಳಾಗಿರ್ಬೋದು, ನಾವೇನು ಹೇಳಿರೋ ಅದಕ್ಕೆ ಸಿಟ್ ಮಾಡ್ಕೊಂಡೆ ಕೆಲಸ ಮಾಡಿದ್ದಾರೆ. ವಾಟರ್ ಮ್ಯಾನ್ಗಳು ಇರ್ಬೋದು, ಬಿಲ್ ಕಲೆಕ್ಟರ್ ಇರ್ಬೋದು, STS ಸತೀಶ್ ಅವರು ಸಮೇತ ನಮ್ಮ ಜೊತೆ ತುಂಬಾ ಅನ್ಯೋನ್ಯವಾಗಿ ಬಂದಾಗಿಂದ ಇವತ್ತಿನವರೆಗೂ ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯ ಧನ್ಯವಾದ ತಿಳಿಸ್ತಾ ನಾನು